10 ವರ್ಷಗಳಿಂದ ಖಾಸಗಿ ವಲಯದಲ್ಲಿ ಕೆಲಸ ಮಾಡುತ್ತಿದ್ದೀರಾ? ನಿಮ್ಮ ಪಿಂಚಣಿಯನ್ನು ಇಲ್ಲಿ ಲೆಕ್ಕ ಹಾಕಿ. ಉದ್ಯೋಗಿಗಳ ಪಿಂಚಣಿ ಯೋಜನೆಯ ಪ್ರಕಾರ ಸದಸ್ಯರು 10 ವರ್ಷಗಳ ಕೊಡುಗೆ ಸದಸ್ಯತ್ವವನ್ನು ಪೂರ್ಣಗೊಳಿಸಿದ ನಂತರ ಮತ್ತು 58 ವರ್ಷಗಳನ್ನು ತಲುಪಿದ ನಂತರ ಪಿಂಚಣಿಗೆ ಅರ್ಹತೆ ಪಡೆಯುತ್ತಾರೆ. ಉದ್ಯೋಗಿಗಳ ಭವಿಷ್ಯ ನಿಧಿ ಸಂಸ್ಥೆ ಇಪಿಎಫ್ಒ ತನ್ನ ಸದಸ್ಯರಿಗೆ ನೌಕರರ ಪಿಂಚಣಿ ಯೋಜನೆಯನ್ನು ಇಪಿಎಸ್ ನಿರ್ವಹಿಸುತ್ತದೆ. ಈ ಯೋಜನೆಯಡಿಯಲ್ಲಿ ಇಪಿಎಫ್ಒ ಸದಸ್ಯರು ತಮ್ಮ ಸೇವಾ ಅವಧಿ ಮತ್ತು ಸಂಬಳದ ಆಧಾರದ ಮೇಲೆ ನಿರ್ದಿಷ್ಟ ಅವಧಿಯ ನಂತರ ಮಾಸಿಕ ಪಿಂಚಣಿಯನ್ನು ಪಡೆಯುತ್ತಾರೆ. ಉದ್ಯೋಗಿಗಳ ಕುಟುಂಬ ಪಿಂಚಣಿ ಯೋಜನೆ 1971 ಬದಲಿಗೆ ನವೆಂಬರ್ 16, 1995 ಇಪಿಎಫ್ಒನಿಂದ ನೌಕರರ ಪಿಂಚಣಿ ಯೋಜನೆ ಇಪಿಎಸ್ ಅನ್ನು ಪ್ರಾರಂಭಿಸಲಾಯಿತು. ಈ ರೀತಿ ಮತ್ತಷ್ಟು ವಿಷಯವನ್ನು ತಿಳಿಯುವುದಕ್ಕೆ ನಮ್ಮ ಯೂಟ್ಯೂಬ್ ಚಾನೆಲ್ ಆದ ನ್ಯೂಸ್ ಇನ್ಫೋ ಮಾಸ್ಟರ್ ಕನ್ನಡ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ನನ್ನು ತಪ್ಪದೇ ಒತ್ತಿರಿ. ಹಿಂದಿನ ಕುಟುಂಬ ಪಿಂಚಣಿ ಯೋಜನೆಯಲ್ಲಿ ಸದಸ್ಯರ ಮರಣದ ನಂತರವೇ ಕುಟುಂಬಕ್ಕೆ ಪಿಂಚಣಿ ದೊರೆಯುತ್ತಿತ್ತು. ಆದಾಗ್ಯೂ ನೌಕರರ ಪಿಂಚಣಿ ಯೋಜನೆಯು ಇಪಿಎಫ್ಒ ಸದಸ್ಯರು ಮತ್ತು ಅವರ ಕುಟುಂಬಗಳು ಅಥವಾ ನಾಮನಿರ್ದೇಶಿತರಿಗೆ ಪಿಂಚಣಿ ಪಾವತಿಗಳನ್ನು ಒದಗಿಸುತ್ತದೆ. ನವೆಂಬರ್ 1995 ಪ್ರಾರಂಭವಾದ ಈ ಯೋಜನೆಯು ನಿವೃತ್ತಿಯ ನಂತರ ಸಂಘಟಿತ ವಲಯದ ಉದ್ಯೋಗಿಗಳಿಗೆ ನಿಯಮಿತ ಆದಾಯವನ್ನು ಒದಗಿಸುವ ಗುರಿಯನ್ನು ಹೊಂದಿದೆ. ಉದ್ಯೋಗಿ ಪಿಂಚಣಿ ಯೋಜನೆಗೆ ಅರ್ಹತೆ. ಇಪಿಎಸ್ ಪಿಂಚಣಿ ಪಡೆಯಲು ಇಪಿಎಫ್ಒ ಸದಸ್ಯರು ಕೆಲವು ಷರತ್ತುಗಳನ್ನು ಪೂರೈಸಬೇಕು. ಕನಿಷ್ಠ 10 ವರ್ಷಗಳ ಸೇವೆ, 58ನೇ ವಯಸ್ಸನ್ನು ತಲುಪುವುದು, ನೋಂದಾಯಿತ ಇಪಿಎಫ್ಒ ಸದಸ್ಯರಾಗಿರುವುದು ಮತ್ತು ಅವರ ಉದ್ಯೋಗದ ಉದ್ದಕ್ಕೂ ಇಪಿಎಸ್ ಯೋಜನೆಗೆ ನಿಯಮಿತವಾಗಿ ಕೊಡುಗೆ ನೀಡುವುದು. ಕಂಪನಿ ಹಾಗೂ ಸಂಘಟಿತ ವಲಯದ ಸಂಸ್ಥೆಯಲ್ಲಿ ಉದ್ಯೋಗವನ್ನು ಪ್ರಾರಂಭಿಸಿದ ನಂತರ ವ್ಯಕ್ತಿಗಳು ಸ್ವಯಂಚಾಲಿತವಾಗಿ ಇಪಿಎಫ್ಒ ಸದಸ್ಯರಾಗುತ್ತಾರೆ. ಇದು ಅವರ ಸಂಬಳದಿಂದ ಮಾಸಿಕ ಕಡಿತವನ್ನು ಒಳಗೊಳ್ಳುತ್ತದೆ. ಇಪಿಎಫ್ ಮತ್ತು ಇಪಿಎಸ್ ಖಾತೆಗಳಿಗೆ ಠೇವಣಿ ಮಾಡಲಾಗುತ್ತದೆ. ಈ ನಿಧಿಗಳು ಇಪಿಎಫ್ಒ ಸದಸ್ಯರ ಭವಿಷ್ಯವನ್ನು ಭದ್ರಪಡಿಸುತ್ತವೆ. ನಿವೃತ್ತಿಯ ನಂತರ ಪಿಂಚಣಿ ಅಥವಾ ತುರ್ತು ಸಂದರ್ಭಗಳಲ್ಲಿ ಹಣಕಾಸಿನ ನೆರವು ನೀಡುತ್ತವೆ. ಇಪಿಎಫ್ ಸದಸ್ಯರು ತಮ್ಮ ಸೇವೆಯ ಅವಧಿಯಲ್ಲಿ ನೌಕರರ ಭವಿಷ್ಯ ನಿಧಿಗೆ ಇಪಿಎಫ್ ತಮ್ಮ ಮೂಲ ವೇತನದ 12% ಕೊಡುಗೆ ನೀಡುತ್ತಾರೆ. ಅವರ ಉದ್ಯೋಗದಾತರಿಂದ ಸಮಾನ ಕೊಡುಗೆಯೊಂದಿಗೆ ಹೊಂದಾಣಿಕೆಯಾಗುತ್ತದೆ. ಕಂಪನಿಯ ಕೊಡುಗೆಯನ್ನು 2 ಭಾಗಗಳಾಗಿ ವಿಂಗಡಿಸಲಾಗಿದೆ. 8.33% ಇಪಿಎಸ್ಗೆ ಮತ್ತು 3.67% ಇಪಿಎಫ್ಗೆ ಠೇವಣಿ ಮಾಡಲಾಗಿದೆ. ಇಪಿಎಫ್ಒ ಸದಸ್ಯರಿಗೆ ಪಿಂಚಣಿ ಅರ್ಹತೆ. ಉದ್ಯೋಗಿಗಳ ಪಿಂಚಣಿ ಯೋಜನೆಯ ಪ್ರಕಾರ ಸದಸ್ಯರು 10 ವರ್ಷಗಳ ಕೊಡುಗೆ ಸದಸ್ಯತ್ವವನ್ನು ಪೂರ್ಣಗೊಳಿಸಿದ ನಂತರ ಮತ್ತು 58 ವರ್ಷಗಳನ್ನು ತಲುಪಿದ ನಂತರ ಪಿಂಚಣಿಗೆ ಅರ್ಹತೆ ಪಡೆಯುತ್ತಾರೆ. ಅವರು ತಮ್ಮ ಸಂಸ್ಥೆಯಿಂದ ನಿವೃತ್ತರಾಗಲಿ ಕೆಲಸ ಮಾಡುವಾಗಲೂ ಈ ಪಿಂಚಣಿ ಪಡೆಯಬಹುದು. ಹೆಚ್ಚುವರಿಯಾಗಿ 50 ವರ್ಷಗಳ ನಂತರ ತಮ್ಮ ಕೆಲಸವನ್ನು ತೊರೆದ ಸದಸ್ಯರು ಕಡಿಮೆ ಪಿಂಚಣಿ ಪಡೆಯಲು ಅರ್ಹರಾಗಿರುತ್ತಾರೆ. ಅವರು ಕನಿಷ್ಠ 10 ವರ್ಷಗಳ ಸದಸ್ಯತ್ವವನ್ನು ಪೂರ್ಣಗೊಳಿಸಿದರೆ. ಉದ್ಯೋಗಿಗಳ ಪಿಂಚಣಿ ಯೋಜನೆಯ ಪ್ರಮುಖ ಲಕ್ಷಣಗಳು. ಪಿಂಚಣಿಗೆ ಕನಿಷ್ಠ ಸೇವಾ ಅವಧಿ 10 ವರ್ಷಗಳು. ಪಿಂಚಣಿ ಪ್ರಾರಂಭದ ವಯಸ್ಸು 58 ವರ್ಷಗಳು. ಕನಿಷ್ಠ ಮಾಸಿಕ ಪಿಂಚಣಿ ರು 1,000. ಗರಿಷ್ಠ ಮಾಸಿಕ ಪಿಂಚಣಿ ರು 7,500. 2014 ಕೇಂದ್ರ ಸರ್ಕಾರವು IPS-1995 ಅಡಿಯಲ್ಲಿ ಕನಿಷ್ಠ ಪಿಂಚಣಿಯನ್ನು ತಿಂಗಳಿಗೆ 1,000 ರು. ಆದರೆ ಈ ಕನಿಷ್ಠವನ್ನು ತಿಂಗಳಿಗೆ ಕನಿಷ್ಠ 7,500 ರುಗೆ ಹೆಚ್ಚಿಸಬೇಕು ಎಂಬ ಬೇಡಿಕೆಗಳಿವೆ. ಪಿಂಚಣಿ ಕ್ಯಾಲ್ಕುಲೇಟರ್. ಪಿಂಚಣಿ ಲೆಕ್ಕಾಚಾರವು ಸದಸ್ಯರ ಪಿಂಚಣಿ ಸೇವೆಯನ್ನು ಆಧರಿಸಿದೆ. ಅವರು ಪಿಂಚಣಿ ನಿಧಿಗೆ ಕೊಡುಗೆ ನೀಡಿದ ವರ್ಷಗಳ ಸಂಖ್ಯೆ ಮತ್ತು ನಿವೃತ್ತಿಯ ಹಿಂದಿನ 60 ತಿಂಗಳ ಸರಾಸರಿ ವೇತನವನ್ನು ಪರಿಗಣಿಸುತ್ತಾರೆ. ನಿಮ್ಮ ಅಂದಾಜು ಪಿಂಚಣಿಯನ್ನು ಲೆಕ್ಕಾಚಾರ ಮಾಡಲು ಅಧಿಕೃತ ಇಪಿಎಫ್ಒ ವೆಬ್ಸೈಟ್ಗೆ ಭೇಟಿ ನೀಡಿ. www.epfindia.gov.in ಆನ್ಲೈನ್ ಸೇವೆಗಳು ವಿಭಾಗಕ್ಕೆ ನ್ಯಾವಿಗೇಟ್ ಮಾಡಿ ಮತ್ತು ಇಟಿಎಲ್ಐ ಮತ್ತು ಪಿಂಚಣಿ ಕ್ಯಾಲ್ಕುಲೇಟರ್ ಆಯ್ಕೆಯನ್ನು ಕ್ಲಿಕ್ ಮಾಡಿ.
ಹೊಸ ಪರದೆಯಲ್ಲಿ ಮಾರ್ಗದರ್ಶನಕ್ಕೆ ಇಡಿಎಲ್ಐ ಮತ್ತು ಪಿಂಚಣಿ ಕ್ಯಾಲ್ಕುಲೇಟರ್ ಅನ್ನು ಹೇಗೆ ಬಳಸುವುದು ಅನ್ನು ನೋಡಿ. ಮುಖಪುಟಕ್ಕೆ ಹಿಂತಿರುಗಲು ಎಡಭಾಗದಲ್ಲಿರುವ ಇಡಿಎಲ್ಐ ಮತ್ತು ಪಿಂಚಣಿ ಕ್ಯಾಲ್ಕುಲೇಟರ್ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ. ಕ್ಯಾಲ್ಕುಲೇಟರ್ ಅನ್ನು ಪ್ರವೇಶಿಸಲು ಪಿಂಚಣಿ ಕ್ಯಾಲ್ಕುಲೇಟರ್ ಟ್ಯಾಬ್ ಅನ್ನು ಆಯ್ಕೆ ಮಾಡಿ. ನಿಮ್ಮ ಪಿಂಚಣಿ ಲೆಕ್ಕಾಚಾರ ಮಾಡಲು ನಿಮ್ಮ ವಿವರಗಳನ್ನು ನಮೂದಿಸಿ. ಇಪಿಎಸ್ ಪಿಂಚಣಿ ಲೆಕ್ಕಾಚಾರ ಸೂತ್ರ: ಮಾಸಿಕ ಪಿಂಚಣಿ ಸಮ ಪಿಂಚಣಿ ವೇತನ ಗುಣಿಸು ಪಿಂಚಣಿ ಸೇವಾ ಭಾಗಿಸು 70. ಪಿಂಚಣಿ ವೇತನ: ಕಳೆದ 60 ತಿಂಗಳ ಸರಾಸರಿ ವೇತನ ಗರಿಷ್ಠ ರು. 15,000. ಪಿಂಚಣಿ ಸೇವೆ: ಇಪಿಎಸ್ಗೆ ನೀಡಿದ ಒಟ್ಟು ವರ್ಷಗಳ ಸೇವೆ. ಉದಾಹರಣೆಗೆ 15,000 ರೂಪಾಯಿಗಳ ಪಿಂಚಣಿ ವೇತನ ಮತ್ತು 10 ವರ್ಷಗಳ ಸೇವೆಯನ್ನು ಹೊಂದಿರುವ ಉದ್ಯೋಗಿ ಮಾಸಿಕ ಪಿಂಚಣಿ ಪಡೆಯುತ್ತಾರೆ. ಮಾಸಿಕ ಪಿಂಚಣಿ ಸಮ 15,000 ಗುಣಿಸು 10 ಭಾಗಿಸು 70 ಸಮ ರು. 2,143. ಈ ಉದಾಹರಣೆಯು 10 ವರ್ಷಗಳ ಕನಿಷ್ಠ ಸೇವಾ ಅವಧಿಯೊಂದಿಗೆ ಸಹ ಉದ್ಯೋಗಿ ಪಿಂಚಣಿ ಪಡೆಯಬಹುದು ಎಂದು ತೋರಿಸುತ್ತದೆ. ಆದಾಗ್ಯೂ ಸುದೀರ್ಘ ಸೇವಾ ಅವಧಿಯು ಹೆಚ್ಚಿನ ಮಾಸಿಕ ಪಿಂಚಣಿ ಮೊತ್ತಕ್ಕೆ ಕಾರಣವಾಗುತ್ತದೆ. ಇಪಿಎಸ್ ಯೋಜನೆಯಡಿ ಪಿಂಚಣಿಗಳ ವಿಧಗಳು: ಇಪಿಎಫ್ಒ ಸದಸ್ಯರಿಗೆ 58 ವರ್ಷ ವಯಸ್ಸಾದ ಮೇಲೆ ಪಿಂಚಣಿಗಳನ್ನು ಸಾಮಾನ್ಯವಾಗಿ ಪಾವತಿಸಲಾಗುತ್ತದೆ. ಇಪಿಎಸ್ ಯೋಜನೆಯು ವಿವಿಧ ರೀತಿಯ ಪಿಂಚಣಿಗಳನ್ನು ನೀಡುತ್ತದೆ. ನಿವೃತ್ತಿ ಅಥವಾ ನಿವೃತ್ತಿ ಪಿಂಚಣಿ: ಇಪಿಎಫ್ಒ ಸದಸ್ಯರಿಗೆ 58 ವರ್ಷ ವಯಸ್ಸಾದ ಮೇಲೆ 10 ವರ್ಷಗಳ ಕೊಡುಗೆ ಸದಸ್ಯತ್ವವನ್ನು ನೀಡಲಾಗುತ್ತದೆ. 58 ವರ್ಷಗಳ ಸೇವೆಯ ನಂತರವೂ ಈ ಪಿಂಚಣಿ ಮುಂದುವರಿಯುತ್ತದೆ. ಆರಂಭಿಕ ಪಿಂಚಣಿ: ಕೊಡುಗೆ ನೀಡುವ ಸದಸ್ಯರಾದ ನಂತರ ಸೇವೆಯನ್ನು ತೊರೆಯುವ ಮತ್ತು ಇಪಿಎಫ್ ಕಾಯ್ದೆಯಡಿ ಒಳಗೊಂಡಿರುವ ಯಾವುದೇ ಸಂಸ್ಥೆಯಲ್ಲಿ ಕೆಲಸ ಮಾಡದ ಇಪಿಎಫ್ಒ ಸದಸ್ಯರಿಗೆ ಲಭ್ಯವಿದೆ. ಈ ಪಿಂಚಣಿಯನ್ನು 50 ವರ್ಷ ಪೂರೈಸಿದ ನಂತರ ಮತ್ತು 58 ವರ್ಷಕ್ಕಿಂತ ಮೊದಲು ಕಡಿಮೆ ದರದಲ್ಲಿ ನೀಡಲಾಗುತ್ತದೆ. ಸದಸ್ಯರು 58 ವರ್ಷ ತುಂಬಿದ ನಂತರವೇ ಪೂರ್ಣ ಪಿಂಚಣಿ ಮೊತ್ತಕ್ಕೆ ಅರ್ಹರಾಗುತ್ತಾರೆ. ಅಂಗವಿಕಲರ ಪಿಂಚಣಿ: ಅಂಗವೈಕಲ್ಯದಿಂದಾಗಿ ಸೇವೆಯನ್ನು ತೊರೆಯುವ ಸದಸ್ಯರಿಗೆ ನೀಡಲಾಗುತ್ತದೆ. ಈ ಪಿಂಚಣಿಗೆ ಕನಿಷ್ಠ ಕೊಡುಗೆ ಅವಧಿಯ ಅಗತ್ಯವಿರುವುದಿಲ್ಲ. 1 ತಿಂಗಳ ಕೊಡುಗೆಯೂ ಸಾಕು. ವಿಧವಾ ಪಿಂಚಣಿ ಮತ್ತು ಮಕ್ಕಳ ಪಿಂಚಣಿ: ಸೇವೆಯ ಸಮಯದಲ್ಲಿ ಇಪಿಎಫ್ಒ ಸದಸ್ಯರ ದುರದೃಷ್ಟಕರ ಘಟನೆಯಲ್ಲಿ ಅವರ ವಿಧವೆಯು ಈ ಪಿಂಚಣಿಯನ್ನು ಜೀವನಕ್ಕಾಗಿ ಪಡೆಯುತ್ತಾರೆ. ಅವರ 2 ಮಕ್ಕಳು 25 ವರ್ಷ ವಯಸ್ಸಿನವರೆಗೆ ಪಿಂಚಣಿ ಪಡೆಯುತ್ತಾರೆ. 2ಕ್ಕಿಂತ ಹೆಚ್ಚು ಮಕ್ಕಳಿದ್ದರೆ 25 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಹಿರಿಯ 2 ಮಕ್ಕಳು ಪಿಂಚಣಿ ಪಡೆಯುತ್ತಾರೆ. ಹಿರಿಯ ಮಗುವಿಗೆ 25 ವರ್ಷ ತುಂಬಿದ ನಂತರ ಅವರ ಪಿಂಚಣಿ ಸ್ಥಗಿತಗೊಳ್ಳುತ್ತದೆ ಮತ್ತು 3ನೇ ಮಗುವಿನ ಪಿಂಚಣಿ ಪ್ರಾರಂಭವಾಗುತ್ತದೆ. ಈ ಅನುಕ್ರಮವು ನಂತರದ ಮಕ್ಕಳಿಗೂ ಅನ್ವಯಿಸುತ್ತದೆ. ಈ ಪ್ರಯೋಜನಕ್ಕೆ ಸದಸ್ಯರಿಂದ ಕನಿಷ್ಠ 1 ತಿಂಗಳ ಕೊಡುಗೆ ಅಗತ್ಯವಿದೆ. ಸಂಪೂರ್ಣ ಅಂಗವಿಕಲ ಮಗು ತನ್ನ ಜೀವಿತಾವಧಿಯಲ್ಲಿ ಪಿಂಚಣಿ ಪಡೆಯುವುದನ್ನು ಮುಂದುವರಿಸುತ್ತದೆ. ಅನಾಥ ಪಿಂಚಣಿ: ಸದಸ್ಯರು ಮರಣ ಹೊಂದಿದ್ದರೆ ಮಕ್ಕಳನ್ನು ಮಾತ್ರ ಬಿಟ್ಟು ಮಕ್ಕಳು 25 ವರ್ಷ ವಯಸ್ಸಿನವರೆಗೆ ಈ ಪಿಂಚಣಿ ಪಡೆಯುತ್ತಾರೆ. 2ಕ್ಕಿಂತ ಹೆಚ್ಚು ಮಕ್ಕಳಿದ್ದರೆ ಹಿರಿಯ ಮಗುವಿಗೆ 25 ವರ್ಷ ತುಂಬಿದ ನಂತರ 3ನೇ ಮಗು 25 ವರ್ಷಗಳವರೆಗೆ ಪಿಂಚಣಿ ಪ್ರಯೋಜನಕ್ಕೆ ಅರ್ಹವಾಗುತ್ತದೆ. ನಾಮನಿರ್ದೇಶಿತ ಪಿಂಚಣಿ: ಸದಸ್ಯರು ಈ ನಾಮನಿರ್ದೇಶನದ ಮೂಲಕ ಫಲಾನುಭವಿಯನ್ನು ನಾಮನಿರ್ದೇಶನ ಮಾಡಿದರೆ ಆ ವ್ಯಕ್ತಿಯು ಸದಸ್ಯರ ಮರಣದ ನಂತರ ಪಿಂಚಣಿ ಪಡೆಯುತ್ತಾನೆ. ಸದಸ್ಯನು ಉಳಿದಿರುವ ಕುಟುಂಬ ಸದಸ್ಯರನ್ನು ಹೊಂದಿಲ್ಲದಿದ್ದರೆ ಮಾತ್ರ ಈ ಆಯ್ಕೆಯು ಲಭ್ಯವಿರುತ್ತದೆ, ಅಂದರೆ ಸಂಗಾತಿ ಅಥವಾ ಮಕ್ಕಳು. ಅವಲಂಬಿತ ತಂದೆ ಅಥವಾ ತಾಯಿಯ ಪಿಂಚಣಿ: ಸದಸ್ಯರು ಸಾಯುವ ಸಮಯದಲ್ಲಿ ಅವಿವಾಹಿತರಾಗಿದ್ದರೆ ಮತ್ತು ಯಾವುದೇ ಫಲಾನುಭವಿಯನ್ನು ನಾಮನಿರ್ದೇಶನ ಮಾಡದಿದ್ದರೆ ಈ ಪಿಂಚಣಿಯನ್ನು ಸದಸ್ಯರ ಅವಲಂಬಿತ ತಂದೆಗೆ ನೀಡಲಾಗುತ್ತದೆ. ತಂದೆ ತೀರಿಕೊಂಡರೆ ತಾಯಿ ಪಿಂಚಣಿ ಪಡೆಯುತ್ತಾರೆ. ಪಿಂಚಣಿ ಪಡೆಯಲು ಹಕ್ಕುದಾರರು: ಇಪಿಎಫ್ಒ ಸದಸ್ಯರು, ಕುಟುಂಬದ ಸದಸ್ಯರು ಅಥವಾ ಸದಸ್ಯರ ಸಾವಿನ ಸಂದರ್ಭದಲ್ಲಿ ನಾಮಿನಿ. ಆನ್ಲೈನ್ ಫಾರ್ಮ್ 10D ಅನ್ನು ಭರ್ತಿ ಮಾಡಬೇಕಾಗುತ್ತದೆ. ಗಮನಾರ್ಹವಾಗಿ 20 ವರ್ಷ ಅಥವಾ ಹೆಚ್ಚಿನ ಪಿಂಚಣಿ ಸೇವೆಯನ್ನು ಹೊಂದಿರುವ ಸದಸ್ಯರು 2 ವರ್ಷಗಳ ಬೋನಸ್ ಅನ್ನು ಪಡೆಯುತ್ತಾರೆ.
ಸದಸ್ಯರು 58 ವರ್ಷಗಳ ನಂತರ 60 ವರ್ಷ ವಯಸ್ಸಿನವರೆಗೆ ತಮ್ಮ ಪಿಂಚಣಿಯನ್ನು ಮುಂದೂಡಲು ಆಯ್ಕೆ ಮಾಡಬಹುದು. ಈ ಮುಂದೂಡಿಕೆಯು 59ನೇ ವಯಸ್ಸಿನಲ್ಲಿ 4% ಮತ್ತು 60ನೇ ವಯಸ್ಸಿನಲ್ಲಿ 8% ಹೆಚ್ಚಳಕ್ಕೆ ಕಾರಣವಾಗುತ್ತದೆ. 10 ವರ್ಷಗಳ ಪಿಂಚಣಿ ಸೇವೆಯನ್ನು ಪೂರ್ಣಗೊಳಿಸಿದ ಮತ್ತು ಕೆಲಸ ಮಾಡುವುದನ್ನು ಮುಂದುವರೆಸುವ ಸದಸ್ಯರು 58 ವರ್ಷಗಳ ನಂತರ 60 ವರ್ಷ ವಯಸ್ಸಿನವರೆಗೆ ಪಿಂಚಣಿ ನಿಧಿಗೆ ಕೊಡುಗೆ ನೀಡಬಹುದು. ಈ ಸಂದರ್ಭದಲ್ಲಿ 58 ವರ್ಷಗಳ ನಂತರ ಅವರ ಸೇವೆ ಮತ್ತು ಸಂಬಳವನ್ನು ಪಿಂಚಣಿ ಲೆಕ್ಕಾಚಾರಕ್ಕಾಗಿ ಪರಿಗಣಿಸಲಾಗುತ್ತದೆ. ಇದು ಹೆಚ್ಚಿನ ಪಿಂಚಣಿ ಮೊತ್ತಕ್ಕೆ ಕಾರಣವಾಗುತ್ತದೆ. ಇಪಿಎಸ್ ಯೋಜನೆಯು ಅದರ ಸದಸ್ಯರಿಗೆ ಹಲವಾರು ಗಮನಾರ್ಹ ಪ್ರಯೋಜನಗಳನ್ನು ನೀಡುತ್ತದೆ. ಜೀವಮಾನದ ಆದಾಯ: ನಿವೃತ್ತಿಯ ನಂತರ ಮಾಸಿಕ ಪಿಂಚಣಿ ಮೂಲಕ ಸ್ಥಿರವಾದ ಆದಾಯವನ್ನು ಒದಗಿಸುತ್ತದೆ. ಕುಟುಂಬ ರಕ್ಷಣೆ: ಸದಸ್ಯರ ಮರಣದ ಸಂದರ್ಭದಲ್ಲಿ ಯೋಜನೆಯು ಪಿಂಚಣಿ ಪ್ರಯೋಜನಗಳನ್ನು ಒದಗಿಸುವ ಮೂಲಕ ಕುಟುಂಬದ ಆರ್ಥಿಕ ಭದ್ರತೆಯನ್ನು ಖಚಿತಪಡಿಸುತ್ತದೆ. ಅಂಗವೈಕಲ್ಯ ರಕ್ಷಣೆ: ಶಾಶ್ವತವಾಗಿ ಅಂಗವಿಕಲರಾಗುವ ಸದಸ್ಯರಿಗೆ ಪಿಂಚಣಿ ನೀಡುವ ಮೂಲಕ ಹಣಕಾಸಿನ ನೆರವು ನೀಡುತ್ತದೆ. ತೆರಿಗೆ ಪ್ರಯೋಜನಗಳು: ಇಪಿಎಸ್ ಅಡಿಯಲ್ಲಿ ಪಡೆದ ಪಿಂಚಣಿಗೆ ಆದಾಯ ತೆರಿಗೆಯಿಂದ ವಿನಾಯಿತಿ ನೀಡಲಾಗಿದೆ. ಇದು ಆಕರ್ಷಕ ಉಳಿತಾಯ ಮತ್ತು ನಿವೃತ್ತಿ ಯೋಜನೆ ಆಯ್ಕೆಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಸ್ನೇಹಿತರೊಂದಿಗೆ ಕೂಡ ಹಂಚಿಕೊಳ್ಳಿ. ವಂದನೆ.